ಆಲೂಗಡ್ಡೆ ಬೋಂಡ ಮಾಡುವ ವಿಧಾನ. ಮೊದಲಿಗೆ 4 ಆಲೂಗಡ್ಡೆಯನ್ನು ಒಂದು ಕುಕ್ಕರ್ನಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ಎಲ್ಲ ಆಲೂಗಡ್ಡೆಯನ್ನು 1 ವಿಸಿಲ್ ಬರುವಷ್ಟು ಕೂಗಿಸಿಕೊಳ್ಳಬೇಕು. ನಂತರ ಎಲ್ಲ ಆಲೂಗಡ್ಡೆಯ ಹೊರಪದರವನ್ನು ತೆಗೆಯಬೇಕು ಮತ್ತು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇಲ್ಲಿ ಯಾವ ರೀತಿಯಲ್ಲಿ ತೋರಿಸಿದಿನೋ ಅದೇ ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು. ಈಗ ಒಗ್ಗರಣೆ ಮಾಡುವುದಕ್ಕೆ ನಾವು ಇಲ್ಲಿ ಉಪಯೋಗಿಸ್ತಿರುವುದು 1 ಆನಿಯನ್, 3ರಿಂದ 4ರಷ್ಟು ಚಿಲ್ಲಿ, ಕೊರಿಯಂಡರ್ ಮತ್ತು ಕರಿಬೇವು. ಇವೆಲ್ಲವನ್ನು ತೋರಿಸಿದ ರೀತಿಯಲ್ಲಿಯೇ ಕಟ್ ಮಾಡಿಕೊಳ್ಳೋಣ. ಒಂದು ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಚೆನ್ನದಾಲನ್ನು ಹಾಕಿ 30 ಸೆಕೆಂಡ್ಸ್ ನೀವು ಅದನ್ನು ಲೋ ಫ್ಲೇಮಲ್ಲಿ ಕಾಯಿಸಿಕೊಳ್ಳಬೇಕು. ನಂತರ ಕರಿಬೇವು, ಆನಿಯನ್, ಚಿಲ್ಲಿ, ಕೊರಿಯಂಡರ್ ಇವೆಲ್ಲವನ್ನು ಒಂದಾದ ನಂತರ ಒಂದರಂತೆ ಹಾಕಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಉಪ್ಪು, ಖಾರ ರುಚಿಗೆ ತಕ್ಕಷ್ಟು ಹಾಕಿಕೊಂಡು 1/4 ಭಾಗದಷ್ಟು ಟರ್ಮರಿಕನ್ನು ಕೂಡ ಕಲರ್ಗೆ ಹಾಕೊಬೋದು. ಕೊನೆಯಲ್ಲಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಆರಿದ ಮೇಲೆ ಸ್ವಲ್ಪ ಎತ್ತಿಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಬೇಕು ಮತ್ತು ಅದನ್ನು ಸೈಡಲ್ಲಿ ಎತ್ತಿಕೊಬೇಕು. ಇದನ್ನು ಇನ್ನೂ ಸ್ವಲ್ಪ ಪ್ರಾಪರ್ ಶೇಪಲ್ಲಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಆಯಿಲನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊತಿದ್ದೀನಿ. ಸೊ ಅದನ್ನು ಆಯಿಲ್ ತಗೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ದಟ್ ಅದು ಪ್ರಾಪರ್ ಶೇಪಲ್ಲಿ ಬರುತ್ತೆ ಆ್ಯಂಡ್ ಕೈಗೂ ಅಂಟೋದಿಲ್ಲ. ಈಗ ಇಲ್ಲಿ ನಾನು ಒಂದು ಬೌಲಲ್ಲಿ 2ರಿಂದ 2.5 ಸ್ಪೂನ್ ಆಗುವಷ್ಟು ಗ್ರಾಮ್ ಫ್ಲೋರ್ ತಗೊತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ದಟ್ ಅದು ಈ ಥಿಕ್ನೆಸ್ ಬರೋವಷ್ಟು ಮಾಡ್ಕೊಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಈಗ ಮಾಡಿಟ್ಟಿಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟು ಮಿಕ್ಸ್ಚರನ್ನು ಎರಡನ್ನು ಕೂಡ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಆಯಿಲಲ್ಲಿ ಸ್ವಲ್ಪ ನಿಧಾನವಾಗಿ ಇದನ್ನು ಬಿಡಬೇಕು ಮತ್ತು ಸ್ವಲ್ಪ ಸ್ಲೋ ಆಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬೇಯಿಸಬೇಕು, ಒಂಚೂರು ಬ್ರೌನ್ ಕಲರ್ ಆಗೋ ಹಾಗೆ. ಇಲ್ಲಿ ಆಲ್ರೆಡಿ ಆಲೂಗಡ್ಡೆ ಮಿಶ್ರಣವನ್ನು ನಾವು ಬೇಯಿಸ್ಕೊಂಡಿರೋ ಕಾರಣ ಇಲ್ಲಿ ನಾವು ಜಾಸ್ತಿ ಹೊತ್ತು ಆಯಿಲಲ್ಲಿ ಬಿಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ತೋರಿಸಿರುವಂತಹ ಕಲರ್ ನಿಮಗೆ ಬಂದ ನಂತರ ಇದನ್ನು ಸೈಡಿಗೆ ಇಟ್ಕೊಬೋದು. ನಂತರ ನೀವು ಎಷ್ಟು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟು ಮಾಡಿಕೊಂಡು ಅದನ್ನು ನೀವು ಬಿಸಿಯಾಗಿ ಗರಿಯಾಗಿ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ. Thank you for watching. Please do subscribe and comment.